ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 30ನೇ ಮ್ಯಾಚ್ RCB ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್. ಇದು ಎಲ್ಲಿ ನಡೀತೈತಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಾಗ ನಡೀತೈತಿ. ಎಲ್ಲ ಟೀಮಿಗೆ ಏನಂದ್ರೆ ಅವ್ರ ಹೋಮ್ ಗ್ರೌಂಡ್ನಾಗ ಮ್ಯಾಚ್ ನಡೆಯತ್ರ ಒಂಥರ ಜೋಶ್ ಇರ್ತೈತಿ. ಆದ್ರೆ RCBಗೆ ಹೆಂಗಾಗೈತಿ ಅಂದ್ರೆ ಅವ್ರ ಹೋಮ್ ಗ್ರೌಂಡ್ನಾಗ ಮ್ಯಾಚ್ ಎದಕ್ಕರೆ ಬಂದು ಅನ್ನಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಈ ಸೀಸನ್ದಾಗ RCB ಹೋಮ್ ಗ್ರೌಂಡ್ನಾಗ 3 ಮ್ಯಾಚ್ ಆಡೈತಿ. ಅದ್ರೊಳಗ 2 ಮ್ಯಾಚ್ ಸೋತು ಬರೇ 1 ಮ್ಯಾಚ್ ಗೆದ್ದೈತಿ. ಇಲ್ಲಿ ಹೋಮ್ ಗ್ರೌಂಡ್ ಏನು ನಡೆಯಂಗಿಲ್ಲ. ಯಾವ ರುಬ್ಬಾಡ್ತಾನ ಅವನೇ ರಾಜ ಈ ಗ್ರೌಂಡ್ನಾಗ. ಇಲ್ಲಿ ಟೋಟಲ್ ಆಗಿ 89 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗ 38 ಸಲ ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ವಿನ್ ಆದ್ರೆ 49 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ನಾ 2 ಮ್ಯಾಚ್ನಾಗ ಏನು ರಿಸಲ್ಟ್ ಬಂದಿಲ್ಲ. ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಕಟ್ ಐಡಿಯಾ ಐತಿ. ಟಾಸ್ ವಿನ್ ಅದು ಕ್ಯಾಪ್ಟನ್ಗ ಟಾಸ್ ವಿನ್ ಆಗಿ ಚೇಸಿಂಗ್ ತಗೊಂಡ್ರೆ ಇಲ್ಲಿ ಒಂದು 210 ಸ್ಕೋರ್ ಆದ್ರೂ ಚೇಸ್ ಮಾಡುವಂತ ತಾಕತ್ ಈ ಗ್ರೌಂಡ್ನಾಗ ಐತಿ. ಅದ್ರ ಟೀಮ್ನಾಗ ಇರ್ಬೇಕಷ್ಟ. ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. 2 ಟೀಮ್ನಾಗ ಧಮಾಕ ಬ್ಯಾಟರ್ಸ್ ಅದಾರ. RCB ಕಡೆ ಬರೀ ಹೆಸರಿಗಟ್ಟ ಧಮಾಕ ಇದ್ರ SRH ಕಡೆ ರಿಯಲ್ ಧಮಾಕ ಪ್ಲೇಯರ್ಸ್ ಅದಾರ. RCB ಈ ಸೀಸನ್ ನಾಗ ಟೋಟಲ್ ಆಗಿ 6 ಮ್ಯಾಚ್ನಾಗ ಬರೀ 1 ಮ್ಯಾಚ್ ಗೆದ್ದು 5 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ ನಾಗ 10 ನಂಬರ್ ಪೊಸಿಷನ್ ಒಳಗದಾರ. ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಏನು ಇಂಜರ್ಡ್ ಆಗಿದ್ರು ಮುಂಬೈ ಇಂಡಿಯನ್ಸ್ ಮ್ಯಾಚ್ ವಿರುದ್ಧ, ಅವರು ಈ ಮ್ಯಾಚ್ನಾಗ ಅವೈಲಬಲ್ ಇರೋದು ಡೌಟ್. ಆದ್ರೆ ಏನು ಅಂತ ಮೇಜರ್ ಕನ್ಸರ್ನ್ ಏನಿಲ್ಲ ಇವ್ರ ಇಂಜುರಿ ಬಗ್ಗೆ. 100% ರಿಕವರ್ ಆಗ್ತಾರ. ಆದ್ರೆ ಈ ಮ್ಯಾಚ್ನಾಗ ಅವೈಲಬಲ್ ಇರೋದು ಡೌಟ್. ಯಾಕಂದ್ರೆ ಅವ್ರ ಹಿಂದಿನ ಪರ್ಫಾರ್ಮೆನ್ಸ್ ಭಾಳ ಖರಾಬ್ ಇದ್ದು ರೀ. 6 ಮ್ಯಾಚ್ನಾಗ 3-0 ಅಂದ್ರೆ ಏನ್ರಿ ಐತಿಲ್ರಿ ಅದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬದಲಿಗೆ ಈ ಮ್ಯಾಚ್ನಾಗ ಕ್ಯಾಮರನ್ ಗ್ರೀನ್ ಅವ್ರು ಆಡೋದನ್ನ ನಾವು ನೋಡ್ಬೋದು. ಇನ್ನ ಒಂದು ಏನಂದ್ರೆ RCBದು ಈ ಸಲ ಪವರ್ ಪ್ಲೇ ಒಳಗೆ ಏನೈತಿ, ಎವರೇಜ್ 99 ಐತ್ರಿ. ಬ್ಯಾಟಿಂಗ್ನಾಗಲ್ಲ, ಬೌಲಿಂಗ್ನಾಗ. ಅಂದ್ರೆ ಬೌಲರ್ಸ್ 99 ರನ್ ಆದ್ಮ್ಯಾಗ 1 ವಿಕೆಟ್ ತೆಗಿತಾರ ಅನ್ನೋಂಗ ಐತಿಲಿ ಪವರ್ ಪ್ಲೇ ಒಳಗ. ಭಾಳ ವರ್ಸ್ಟ್ ಇದು. ಯಾವ ಟೀಮ್ಗಿಂತನೂ ಇದು ಭಾಳ ವರ್ಸ್ಟ್. ಯಾವ ಸೀಸನ್ನಾಗ ತಗೊಂಡ್ರು ಇದು ಭಾಳ ಕೆಟ್ಟ ಪರ್ಫಾರ್ಮೆನ್ಸ್ RCB ಬೌಲರ್ಸ್ ಕಡೆಯಿಂದ ಅದ. ಈ ಕಡೆ SRH ಅವ್ರು ಆಡಿರೋ 5 ಮ್ಯಾಚ್ನಾಗ 3 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು ಪಾಯಿಂಟ್ಸ್ ಟೇಬಲ್ನಾಗ 4ನೇ ಪೊಸಿಷನ್ ಒಳಗದಾರ. ಇನ್ನ ಮಯಾಂಕ್ ಅಗರ್ವಾಲ್ ಏನು ಇಂಜರ್ಡ್ ಆಗಿ ಹೊರಗೆ ಹೋಗಿದ್ರು, ಅವರು ಪ್ರಾಕ್ಟೀಸ್ ರೆಸ್ಯೂಮ್ ಮಾಡ್ಯಾರ. 100% ಫಿಟ್ ಇದ್ರಪ್ಪ ಅಂದ್ರೆ ಪ್ಲೇಯಿಂಗ್ 11ದಾಗ ಅವ್ರಿಗೆ ನಾವು ನೋಡ್ಬೋದು. ಅಕಸ್ಮಾತ್ ಫಿಟ್ ಇರ್ಲಿಲ್ಲ ಅಂದ್ರೆ SRH ಅನ್ಚೇಂಜಡ್ ಇರ್ತೈತಿ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಕಡೆ ಒಂದ್ ಸ್ವಲ್ಪ ಕಣ್ಣು ಹಾಕಿದ್ರೆ ಟೋಟಲ್ ಆಗಿ ಈ 2 ಟೀಮ್ ನಡು 23 ಮ್ಯಾಚಸ್ ಆಗ್ಯಾವ. ಅದ್ರೊಳಗ 10 ಸಲ RCB ಗೆದ್ರ, 12 ಸಲ SRH ಗೆದ್ದೈತಿ. 1 ಮ್ಯಾಚ್ನಾಗ ಏನು ರಿಸಲ್ಟ್ ಬಂದಿಲ್ಲ. ಅಂದ್ರೆ ಇಲ್ಲಿ ಏನು ಹೆಡ್ ಟು ಹೆಡ್ ರೆಕಾರ್ಡ್ಸ್ನಾಗ ಅಂತ ಏನು ಅಜಗಜಾಂತರ ವ್ಯತ್ಯಾಸ ಇಲ್ಲ. RCB ಒಂದ್ ಸ್ವಲ್ಪ SRH ಗಿಂತನೂ ಕಡಿಮೆ ಐತಿ. SRH ಇಲ್ಲಿದ್ರ RCB ಇಲ್ಲೈತಿ. ಈ ಮ್ಯಾಚ್ RCBಗೆ ಗೆಲ್ಬೇಕಂದ್ರ ಒಂದು ಏನಾರೇ ಹೊಸದು ಮಾಡ್ಲೇಬೇಕು, ಏನಾರೇ ಧಮಾಕ ಮಾಡ್ಲೇಬೇಕು. ಅವ್ರ ಪ್ಲೇಯಿಂಗ್ 11ದಾಗೂ ಒಂದ್ ಸ್ವಲ್ಪ ಚೇಂಜಸ್ ನಾವು ಈ ಮ್ಯಾಚ್ನಾಗ ನೋಡ್ಬೋದು. ಇದು ಒಂದು ಭಾಳ ಕ್ರೂಷಿಯಲ್ ಮ್ಯಾಚ್ ಐತಿ RCBಗೆ. ಅವ್ರ ಪ್ಲೇ ಆಫ್ಸ್ ರೇಸ್ನಾಗ ಏನೋ ಒಂದು ಸ್ವಲ್ಪ ಉಳಿಬೇಕಂದ್ರೆ ಈ ಮ್ಯಾಚ್ ಗೆಲ್ಲೋದು ಭಾಳ ಅಂದ್ರೆ ಭಾಳ ಅನಿವಾರ್ಯ ಐತಿ RCB ಟೀಮಿಗೆ. ಅದಾರ ಚಲೋ ಫಾರ್ಮ್ನಾಗ ಅದಾರ RCB ಬ್ಯಾಟ್ಸ್ಮನ್ಗಳನ್ನು. ರಜತ್ ಪತಿದಾರ, ಫಾಫ್ ಡು ಪ್ಲೆಸಿಸ್, ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್ ಇವರೆಲ್ಲರೂ ಚಲೋ ಫಾರ್ಮ್ನಾಗ ಅದಾರ. ಆದ್ರೆ ಏನೈತಂದ್ರ ಈ ಗ್ರೌಂಡ್ನಾಗ ಇವರು 150 140 ಸ್ಟ್ರೈಕ್ ರೇಟ್ಲೆ ಆಡಿದ್ರೆ ನಡೆಯಂಗಿಲ್ರಿ. ಒಂದು 200-250 ಸ್ಟ್ರೈಕ್ ರೇಟ್ಲೆ ಆಡಿ ರನ್ಸ್ ಹೊಡೆದ್ರನ ಈ ಗ್ರೌಂಡ್ನಾಗ ವಿನ್ ಆಗಕ್ ಸಾಧ್ಯ. ಈ ಮ್ಯಾಚ್ನಾಗ ನನಗನ್ಸೋ ಮಟ್ಟಿಗೆ ವಿಲ್ ಜಾಕ್ಸ್ ಮತ್ತು ಫಾಫ್ ಡು ಪ್ಲೆಸಿಸ್ ಅವರಿಗೆ ಓಪನಿಂಗ್ ಬಿಟ್ಟು ವಿರಾಟ್ ಕೊಹ್ಲಿ ಅವರಿಗೆ 1 ಡೌನ್ ಬಿಟ್ರೆ ಒಂಥರ ಚಲೋ ಅನ್ನಿಸ್ಬೋದು RCB. ಎದಕ್ಕಂದ್ರೆ ವಿಲ್ ಜಾಕ್ಸ್ ಅವ್ರ ಇಂಟೆಂಟ್ ಹೋದ ಮ್ಯಾಚ್ನಾಗನೇ 1ನೇ ಮ್ಯಾಚ್ನಾಗನೇ ಹೆಂಗಿತ್ತು ಅನ್ನೋದು ನೋಡಿರ್ಬೋದು ಎಲ್ಲರೂ. ಇದು ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಐತಿ. ಈ ಪಿಚ್ನಾಗ ಧೂಳು ಎಬ್ಬಿಸ್ಬೋದು ವಿಲ್ ಜಾಕ್ಸ್ ಓಪನಿಂಗ್ ಬಿಟ್ರಂದ್ರ. ಇನ್ನ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬಂದ್ರ ಈ ಮ್ಯಾಚ್ನಾಗ ಪ್ರೆಡಿಕ್ಟ್ ಮಾಡ್ಬೇಕಂದ್ರ ಮ್ಯಾಚ್ 50-50 ಐತಿ. ಹೌದು, ಎಲ್ಲ ಸೋತಿರ್ಬೋದು RCB. ಆದ್ರ ಒಂದು ಪ್ಲೇಯರ್ ಯಾವ್ದಾರೆ ನಿಂತಪ್ಪ ಅಂದ್ರೆ 200 ಸ್ಟ್ರೈಕ್ ರೇಟ್ಲೆ ಬ್ಯಾಟಿಂಗ್ ಮಾಡಿದ್ರಪ್ಪ ಅಂದ್ರೆ ಒಂದು ಚಾನ್ಸ್ ಐತೆ RCBಗೆ ಈ ಮ್ಯಾಚ್ ವಿನ್ ಆಗಕ್ಕೆ. ಆದ್ರೆ ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ನಾಗ ಸನ್ ರೈಸರ್ಸ್ ಹೈದರಾಬಾದ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ಭಾರಿ ಚಲೋ ಪರ್ಫಾರ್ಮೆನ್ಸ್ ಮಾಡತ್ತಾರ. ಎಲ್ಲರೂ ಚಲೋ ಫಾರ್ಮ್ನಾಗ ಅದಾರ. ಈ ಗ್ರೌಂಡ್ನಾಗೂ ಚಲೋ ಆಡ್ತಾರ. ಅದಲ್ದ ಈ ಕಡೆ ಸಿಕ್ಕಂಗ ತುಂಬ್ಯಾಡ್ಸ್ಕೊಳತ್ತವು, ಸಿಕ್ಕಂಗ ರುಬ್ಬಾಕತ್ತಾರ RCB ಬೌಲರ್ಸ್ಗಳಿಗೂ. ಏನು ಒಂದು ಸ್ವಲ್ಪನೂ ಭರವಸೆ ಇಲ್ಲ RCB ಬೌಲರ್ಸ್ಗಳು ಮ್ಯಾಗ. ಚಲೋ ಮಾಡ್ತಾರಂತೇಳಿ ಚಲೋ ಮಾಡಿದ್ರಪ್ಪ ಅಂದ್ರೆ ಚಲೋ ಓಕೆ, ಗೆದ್ರಪ್ಪ ಅಂದ್ರೆ ಚಲೋ ಇನ್ನ ಬಾರಿ. ಆದ್ರೆ ಯಾಕೋ ನನಗೆ ಅನ್ಸತ್ತೈತಿ ಸೋಲ್ತೈತಿ RCB ಈ ಮ್ಯಾಚ್ನು ಅಂತೇಳಿ. ನಿಮಗೇನು ಅನ್ಸತ್ತೈತಿ ಇದ್ರ ಬಗ್ಗೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. SRH ದವರು ಲಾಸ್ಟ್ ಮ್ಯಾಚ್ ಏನು ಪಂಜಾಬ್ ಜೊತೆ ಆಡಿದ್ರು, ಅವ್ರದ್ದು ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದ್ರೂ ಅವ್ರು ಆ ಮ್ಯಾಚ್ ವಿನ್ ಆದ್ರು. 182 ಏನು ಹೊಡೆದಿದ್ರು ಅವ್ರ ರನ್ಸ್. ಅಂತದ್ರೊಳಗೆ ಇದು ಪೂರ್ತಿ ಪ್ಯೂರ್ ಬ್ಯಾಟಿಂಗ್ ಪಿಚ್ ಐತಿ. ಇಲ್ಲಿ ಅವ್ರ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದ್ರೂ ಅವ್ರಿಗೆ ಏನು ಫರಕ್ ಬೀಳಂಗಿಲ್ಲ ಅಂತೇಳಿ ನನಗೆ ಅನಿಸ್ತೈತಿ. ಪವರ್ ಪ್ಲೇ ಒಳಗ SRHದು ಅರ್ಧ ಮ್ಯಾಚ್ ಡಿಫೆಂಡ್ ಆಗಿರ್ತೈತಿ ಈ ಮ್ಯಾಚ್ನಾಗ ಅಂತೇಳಿ ನನಗೆ ಅನಿಸ್ತೈತಿ. ಅಕಸ್ಮಾತ್
ಪವರ್ ಪ್ಲೇ ಒಳಗ ಧಾಮಧೂಮ್ ಆಯ್ತು. ಈ ಮ್ಯಾಚ್ನಾಗ SRH 220-230 ಸ್ಕೋರ್ ಮಾಡೋ ಚಾನ್ಸಸ್ ಹೈ ಐತಿ. ಯಾರು ನಡೀತಾರ ಪವರ್ ಪ್ಲೇ ಒಳಗ? ಮಿಯಾ ಮ್ಯಾಜಿಕ್ ನಡೀತಿತ್ತು ಏನ ಟ್ರಾವಿಸ್ ಹೆಡ್ ಹಾಕೊಂಡು ಗುಮ್ತಾರೋ ನೋಡೋನು. ಲಾಸ್ಟಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಕ್ರಿಕೆಟ್ ಈಸ್ ಅ ಗೇಮ್ ಆಫ್ ಅನ್ಸರ್ಟನಿಟಿ. ಇಲ್ಲಿ ಯಾವ ಟೀಮ್ ಬೇಕಾದ್ರೆ ಗೆಲ್ಲಬಹುದು, ನಾವು ಮಾಡೋದು ಒಂದು ಪ್ರೆಡಿಕ್ಷನ್ ಅಷ್ಟೇ. 100% ಇದೇ ಟೀಮ್ ಗೆಲ್ತೈತಿ ಅಂತೇಳಿ ಯಾರಿಗೂ ಹೇಳಕ್ ಆಗಂಗಿಲ್ಲ. ಇಷ್ಟು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.